ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗ್ರಹ ಬಲಗಳು ಬದಲಾಗ್ತಾನೆ ಇರುತ್ತೆ. ಒಂದು ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ ಅದು ಒಳ್ಳೇದೋ ಆಗ್ಬೋದು, ಕೆಟ್ಟದೋ ಆಗ್ಬೋದು. ಅಂದ್ರೆ ಇದು ಗ್ರಹ ಬದಲಾವಣೆಗಳ ಆದಾಗ ಈ ರೀತಿ ಸಮಸ್ಯೆಗಳು ಬರುತ್ತೆ. ಅದರಲ್ಲೂ ಈ ರಾಹು, ಕೇತು, ಶನಿ ಗ್ರಹಗಳಂತೂ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ ಒಂದು ರಾಶಿಗೆ ಒಳ್ಳೇದಾಗುತ್ತೆ, ಬಿಟ್ಟು ಹೋದಂತಹ ರಾಶಿಗೆ ಒಳ್ಳೇದಾಗುತ್ತೆ, ಹೋದಂತಹ ಮನೇಲಿ ಕೂತ್ಕೊಳ್ತಕ್ಕಂತಹ ರಾಶಿನಲ್ಲಿ ಕೆಟ್ಟ ಫಲಗಳು ಉಂಟಾಗ್ತಾ ಇರುತ್ತೆ. ಅದರಿಂದ ಸಾಡೆ ಸಾತಿ ಇರ್ಬೋದು, ಅಷ್ಟಮ ಶನಿ ಇರ್ಬೋದು, ಪಂಚಮ ಶನಿ ಇರ್ಬೋದು, ಈ ತರದ ಒಂದು ತೊಂದರೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ವಿಚಿತ್ರವಾಗಿ ವರ್ತಿಸ್ತಾರೆ, ಎಷ್ಟೋ ನೆಗೆಟಿವ್ ಎನರ್ಜಿಯನ್ನು ತುಂಬಿಸ್ಕೊಳ್ತಾರೆ, ಶತ್ರುಗಳ ಒಂದು ಕಾಟ ಶುರು ಆಗುತ್ತೆ, ಯಾವ್ದ್ಯಾವ್ದು ಬೇಡವಾದ ಒಂದು ಅಡಿಕ್ಷನ್ಗೆ ಒಳಗಾಗ್ತಾ ಇರ್ತಾರೆ, ಬುದ್ಧಿ ಭ್ರಮಣೆ ಆಗಿರೋ ರೀತಿನಲ್ಲಿ ವರ್ತಿಸ್ತಾ ಇರ್ತಾರೆ, ಅಥವಾ ಮಾಟ ಮಂತ್ರ ಮಾಡ್ತಕ್ಕಂತಹವರಿಗೆ ಇಂತಹ ಒಂದು ಶನಿಯ ವಕ್ರ ದೃಷ್ಟಿ ಬಿದ್ದಾಗ ಆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ರಾಹುಕೇತು ಜಾತಕದಲ್ಲಿ ತುಂಬಾ ದುರ್ಬಲ ಇದ್ದಾಗ, ನೀಚವಾದಾಗ ಸಮಸ್ಯೆಗಳು ಜಾಸ್ತಿ ಉಲ್ಬಣ ಆಗ್ಬಿಡುತ್ತೆ. ಶನಿ ದೋಷ ಇದ್ದಾಗ ಮನುಷ್ಯ ಮೂರ್ಖರಂತೆ ವರ್ತಿಸ್ತಾ ಇರ್ತಾರೆ. ಏನೋ ಗೊತ್ತೇ ಇಲ್ವೇನೋ, ದಡ್ಡರೇನೋ, ಜ್ಞಾನನೇ ಇಲ್ವೇನೋ, ವಿದ್ಯಾವಂತರ ಅಲ್ವೇನೋ ಅನ್ನೋ ರೀತಿನಲ್ಲಿ ವರ್ತಿಸ್ತಾ ಇರ್ತಾರೆ. ಏನ್ ಮಾಡಿದ್ರು ಅದ್ರಲ್ಲಿ ಒಳ್ಳೇದಾಗೋದೇ ಇಲ್ಲ ಅವರು. ಆ ರೀತಿ ಅವರ ಜೀವನ ಅಧ್ವಾನ ಅಂತಾನೆ ಹೇಳ್ಬೋದು. ಅದು ಜ್ಞಾನಕಾರಕ ಶನಿ, ಆದ್ರೆ ಜ್ಞಾನನೇ ಇಲ್ಲವೇನೋ ಅಂತ ಹೇಳಿ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ವಿಪರೀತ ಕಷ್ಟ. ಮನುಷ್ಯ ಆ ಭಯದಲ್ಲೇ ಕಷ್ಟವನ್ನ ಅನುಭವಿಸ್ತಾರೆ. ಆದ್ರೆ ಅದನ್ನ ದೂರ ಮಾಡ್ಕೊಳ್ಬೇಕು. ಯಾವುದೇ ಒಂದು ಗ್ರಹ ಬಲ ವೀಕ್ ಆಗಿದ್ದಾಗ ಅದನ್ನ ಸಬಲ ಮಾಡ್ಕೊಳ್ಬೇಕು. ಆ ದೌರ್ಬಲ್ಯಗಳಿಂದ ದೂರ ಉಳ್ಕೊಳ್ಬೇಕು, ಜ್ಞಾನವನ್ನ ಜಾಸ್ತಿ ಮಾಡ್ಕೊಳ್ಬೇಕು, ಅದರ ಕೆಟ್ಟ ಪರಿಣಾಮದಿಂದ ಈಚೆ ಬರ್ಬೇಕು, ಶತ್ರುಗಳಿಂದ ಮುಕ್ತಿ ಪಡ್ಕೊಳ್ಬೇಕು, ನೆಗೆಟಿವ್ ಎನರ್ಜಿಗಳಿಂದ ಮುಕ್ತಿ ಪಡಿಬೇಕು, ಪ್ರೇತಾತ್ಮಗಳ ತೊಂದರೆಯಿಂದ ಮುಕ್ತಿ ಪಡಿಬೇಕು. ಹಾಗೆ ಕೋರ್ಟ್ ಕಚೇರಿ ಕೇಸ್ಗಳಿಂದ ನಾವು ಒಳ್ಳೆಯ ಫಲವನ್ನ ಪಡ್ಕೊಳ್ಬೇಕು. ಆರೋಗ್ಯ ಸಮಸ್ಯೆಗಳು ಏನಾದ್ರೂ ಇದ್ರೆ ಅದರಿಂದ ಮುಕ್ತಿ ಪಡ್ಕೊಳ್ಬೇಕು. ವಿನಾಕಾರಣ ಆರೋಗ್ಯ ಸಮಸ್ಯೆ ಇದ್ದ ಡಾಕ್ಟರ್ ಹತ್ರ ಎಷ್ಟು ತೋರಿಸ್ತಾ ಇದ್ರು ಏನೂ ಇಲ್ಲ, ಆದ್ರೂ ನಿಮ್ಗೆ ಯಾಕೆ ಸಮಸ್ಯೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ಅಂತದ್ದು. ಅಥವಾ ವಿಪರೀತ ಗೊತ್ತಿಲ್ಲದೆ ಅವಾಗ ಬೇರೆ ಬೇರೆ ಸಮಸ್ಯೆಗಳಿಗೆ ಗುರಿ ಆಗ್ತಾ ಇರುತ್ತೆ ಶರೀರ. ಮಾನಸಿಕ ವ್ಯಥೆಗಳು, ಇದೆಲ್ಲ ತೊಂದರೆಗಳನ್ನ ದೂರ ಮಾಡ್ಕೊಳ್ಬೇಕು. ಹಾಗೆ ಮನೆಯನ್ನ ಪೂರ್ತಿ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಈ ಸಲ ಹನುಮ ಹುಣ್ಣಿಮೆ ಬರ್ತಾ ಇದೆ, ಹನುಮ ಜಯಂತಿ ಇದೆ. ಪೌರ್ಣಮಿ ದಿನ ಚೈತ್ರ ಮಾಸದಲ್ಲಿ ಬರ್ತಕ್ಕಂಥದ್ದು, ಅಂದ್ರೆ ಏಪ್ರಿಲ್ 12 ಶನಿವಾರ ಹುಣ್ಣಿಮೆ ಇರೋದ್ರಿಂದ ಹನುಮ ಜಯಂತಿ ಅವತ್ತು ಹನುಮ ಹುಣ್ಣಿಮೆ ಧ್ಯಾನ ಅಂತಾನೆ ಮಾಡಿಸ್ತಾ ಇದ್ವಿ ಅಂತರ್ಮನದಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ಧ್ಯಾನ ನಡೆಯುತ್ತೆ. ವಿಶೇಷವಾಗಿರುತ್ತೆ, ವಿಶಿಷ್ಟವಾಗಿರುತ್ತೆ. ಒಂದು ಮುದ್ರೆ, ಒಂದು ಮಂತ್ರ, ಧ್ಯಾನ, ಮಾಹಿತಿ, ಹಾಗೆ ಸಂಕಲ್ಪ. ಏನೇ ಒಂದು ಸಮಸ್ಯೆಗಳಿಗೆ ಹೇಳಿರ್ತಕ್ಕಂಥ ಯಾವುದೇ ಒಂದು ಸಮಸ್ಯೆಗಳಿದ್ರು ಪ್ರತಿ ತಿಂಗಳು ಅದಕ್ಕೆ ಸಂಬಂಧಪಟ್ಟಂತಹ ಹುಣ್ಣಿಮೆ ಧ್ಯಾನ ಮಾಡ್ತಾ ಇರ್ತೀವಿ. ಈ ಸಲ ಹುಣ್ಣಿಮೆ ಧ್ಯಾನ ಹನುಮ ಜಯಂತಿ ಪ್ರಯುಕ್ತವಾಗಿ ಹನುಮ ಹುಣ್ಣಿಮೆ ಅಂತ ಮಾಡ್ತಾ ಇರೋದ್ರಿಂದ ಕೆಟ್ಟ ಶಕ್ತಿಗಳಿಂದ, ಪ್ರೇತಾತ್ಮದ ಬಾಧೆಯಿಂದ, ನಕಾರಾತ್ಮಕವಾದ ಶಕ್ತಿಗಳು ಅಥವಾ ಯಾವುದೋ ಪ್ರಯೋಗಗಳಿಂದ ಬಲಿಯಾಗ್ತಕ್ಕಂಥದ್ದು, ತುಂಬಾ ಭಯ ಪಡ್ತಾ ಇರ್ತಕ್ಕಂಥದ್ದು, ಶನಿ ಸಾಡೆ ಸಾತಿ ಇರ್ತಕ್ಕಂಥವ್ರೆಲ್ಲರೂ ಸಹ, ಅಥವಾ ವಿಪರೀತ ಅನಾರೋಗ್ಯ ಇರ್ತಕ್ಕಂಥವ್ರು, ಅಥವಾ ಯಾವುದೋ ಒಂದು ಮಾನಸಿಕ ವ್ಯಥೆ ಇರ್ತಕ್ಕಂಥವ್ರು, ನಮ್ಮನ್ನ ನಾವು ಸೇಫ್ಟಿ ಆಗಿ ಇಟ್ಕೊಳ್ಬೇಕು, ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಅನ್ನೋರೆಲ್ಲರೂ ಸಹ ಇದರಲ್ಲಿ ಭಾಗವಹಿಸ್ಬೋದು. ವಿಶೇಷವಾದ ಒಂದು ಧ್ಯಾನವನ್ನ ಮಾಡಿಸ್ತೀವಿ. ಮಾಡುವಾಗ ಅದರ ಅನುಭವವನ್ನ ಪಡ್ಕೊಳ್ಬಹುದು. ನೀವು ಒಂದು ಸಲ ಈ ಒಂದು ಹುಣ್ಣಿಮೆ ಧ್ಯಾನದಲ್ಲಿ ಭಾಗವಹಿಸಿದಾಗ ನಿಮಗೆ ಅರಿವಿಗೆ ಬರುತ್ತೆ, ಇಷ್ಟೆಲ್ಲ ಮಾಹಿತಿ ಇರುತ್ತೆ, ಇಷ್ಟೊಂದು ಶಕ್ತಿ ಇರುತ್ತ, ಹುಣ್ಣಿಮೆನಲ್ಲಿ ಇಷ್ಟೊಂದು ಅದ್ಭುತವಾದ ಒಂದು ಶಕ್ತಿ ಆ ದಿನ ಅಂತಹ ಒಂದು ಯೋಗ ಇರುತ್ತ, ಇದುವರೆಗೂ ಗೊತ್ತಿರೋದಿಲ್ಲ, ಇಷ್ಟೋ ವರ್ಷಗಳು ಸುಮ್ಮನೆ ಕಳ್ಕೊಂಡಿದೀವಿ ಅನ್ನೋದೆಲ್ಲ ಅನುಭವಕ್ಕೆ ಬರುತ್ತೆ. ಒಂದು ಸಲ ಭಾಗವಹಿಸಿ ಸ್ವತಃ ಅನುಭವವನ್ನ ಪಡ್ಕೊಂಡಾಗ ನಿಮ್ಗೆ ಅನಿಸುತ್ತೆ, ಇಷ್ಟು ವರ್ಷ ಎಷ್ಟು ಮಿಸ್ ಮಾಡಿದ್ವಿ, ಇಷ್ಟಕ್ಕಿಷ್ಟು ಸರಳವಾದ ಒಂದು ಪರಿಹಾರ ಇದೆಯಾ, ದೇಹದಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಅಂಶಗಳು, ನೆಗೆಟಿವ್ ಎನರ್ಜಿಗಳೆಲ್ಲ ದೂರ ಹೋಗುತ್ತೆ, ದೇಹ ಹಗುರ ಆಗುತ್ತೆ, ಮನಸ್ಸು ಶಾಂತವಾಗುತ್ತೆ, ಜ್ಞಾನದಿಂದ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳನ್ನು ತಿಳ್ಕೊಳ್ಬಹುದು. ಪ್ರತಿದಿನ ನಾವು ಹೇಳ್ಕೊಟ್ಟಂತಹ ಒಂದು ಧ್ಯಾನವನ್ನು ಒಂದು 5 ರಿಂದ 10 ನಿಮಿಷ ಮಾಡೋದ್ರಿಂದ ಅದ್ಭುತವಾದ ಒಂದು ಶಕ್ತಿ ವೈಬ್ರೇಷನ್ ಬರುತ್ತೆ. ಬ್ರಹ್ಮಾಂಡದಲ್ಲಿ ಎಷ್ಟು ಶಕ್ತಿ ಇರುತ್ತೆ, ಹುಣ್ಣಿಮೆ ದಿನ ಅದರಲ್ಲೂ ಇರುತ್ತೆ. ಅದನ್ನೆಲ್ಲವನ್ನು ಸಹ ಎಲ್ಲರೂ ಅನುಭವ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಧ್ಯಾನವನ್ನ ಮಾಡಿಸ್ತಾ ಇರ್ತೀವಿ. ಯಾರಿಗೆಲ್ಲ ಈ ತರದ ಸಮಸ್ಯೆಗಳಿರುತ್ತೋ ಒಂದು ಒಳ್ಳೆ ಮನಸ್ಸು ಮಾಡಿ, ಒಂದು ನಿರ್ಧಾರ ಮಾಡಿ ಈ ಧ್ಯಾನದಲ್ಲಿ ಭಾಗವಹಿಸಬೇಕು. ನಮ್ಮ ಒಂದು ಸಮಸ್ಯೆಗೆ ಸರಳವಾಗಿ ಪರಿಹಾರವನ್ನು ಕಂಡುಕೊಳ್ಬೇಕು, ಇದರಿಂದ ಮುಕ್ತಿ ಪಡ್ಕೊಳ್ಬೇಕು ಅಂತ ಒಂದು ನಿರ್ಧಾರ ಮಾಡಿ ನೋಡಿ. ಒಂದು ಸಲ ಸೇರುವಂತ ಪ್ರಯತ್ನವನ್ನ ಮಾಡಿ. ಯಾತಕ್ಕೆ ಹೇಳ್ತೀವಿ ಅಂತಂದ್ರೆ, ಎಷ್ಟೊಂದು ಜನ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಎಷ್ಟೆಲ್ಲ ಹೋಗ್ತಾ ಇರ್ತಾರೆ, ಸಮಸ್ಯೆಗಳ ಪರಿಹಾರ ಆಗೋದಿಲ್ಲ, ಅಥವಾ ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ. ಈ ತರ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಶಕ್ತಿಯಿಂದ, ಈ ತರದ ಒಂದು ಧ್ಯಾನದಿಂದ, ಈ ತರದ ಒಂದು ಮುದ್ರೆಯಿಂದ, ಒಂದು ಸಂಕಲ್ಪದಿಂದ ಇಂತಹ ಒಂದು ತೊಂದರೆಗಳಿಂದ ಮುಕ್ತಿ ಪಡ್ಕೊಳ್ಬಹುದು ಅಂತ ಗೊತ್ತೇ ಇರೋದಿಲ್ಲ ಎಷ್ಟೋ ಜನ. ಕೆಲವರು ಗೊತ್ತಿದ್ರೂ ಸಹ ಮನಸ್ಸು ಮಾಡಲ್ಲ.
ನಂಬಲ್ಲ. ಒಂದ್ ಕಡೆ ಜನಕ್ಕೆ ಗೊತ್ತೇ ಇಲ್ಲ, ಇನ್ನೊಂದ್ ಕಡೆ ಗೊತ್ತಿದ್ರು ನಂಬಲ್ಲ. ಈ ತರದಲ್ಲೇ ಸಂಕಟಗಳು, ತೊಂದರೆಗಳು ಜಾಸ್ತಿ ಮಾಡ್ಕೊಳ್ತಾರೆ. ಒಂದು ಸಲ ಪ್ರಯತ್ನ ಮಾಡಿದ್ರೆ, ತಿಳ್ಕೊಂಡ್ರೆ ಎಂತ ತೊಂದರೆಗಳು ಆಗುದಿಲ್ಲ, ಸೈಡ್ ಎಫೆಕ್ಟ್ ಇರೋದಿಲ್ಲ. ಅದ್ಭುತವಾದ ಬದಲಾವಣೆ ಅಥವಾ ಅದ್ಭುತವಾದ ಅನುಭವ ನಿಮ್ಗಾಗುತ್ತೆ. ಅದ್ರಲ್ಲಿ ಎರಡು ಮಾತಿರೋದಿಲ್ಲ. ಭಾಗವಹಿಸಿದ್ರೇನೆ ಅದರ ಅನುಭವ ಪಡ್ಕೊಳಕ್ಕಾಗುದು. ಮಾತಲ್ಲಿ ಎಷ್ಟು ಹೇಳಿದ್ರು ಅದನ್ನ ಅವರವರೇ ಸ್ವ ಅನುಭವಕ್ಕೆ ಬರಬೇಕು. ಪಡ್ಕೊಂಡ್ರೇನೆ ಅದು ಗೊತ್ತಾಗೋದು ಅನ್ನೋ ಒಂದು ನಿಟ್ಟಿನಲ್ಲಿ ಅಂತರ್ಮನದಲ್ಲಿ ಈಗ ಬರ್ತಾ ಇರ್ತಕ್ಕಂತಹ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಅನ್ನ ತಗೊಳ್ಳಿ. ಒಂದು ಸಲ ಪ್ರಯತ್ನ ಮಾಡಿ ಜಾಯ್ನ್ ಆಗಿ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಇದರ ಅನುಭವನ ಪಡ್ಕೊಳ್ಬಹುದು. ಇದು ಆನ್ಲೈನ್ ಕ್ಲಾಸೇ ಆಗಿರುತ್ತೆ. ಅಷ್ಟು ಶಕ್ತಿ ನಿಮ್ಮ ಮನೆಗೆ ನಿಮಗೆ ಬರ್ತಾ ಇರುತ್ತೆ. ನೀವ್ ಎಲ್ಲೇ ಕೂತಿದ್ರು, ಎಲ್ಲಿಂದ ತಗೊಂಡು, ಯಾವುದೇ ಊರು, ಜಿಲ್ಲೆ, ರಾಜ್ಯ ಏನೇ ಆಗಿದ್ರು ಅಲ್ಲಿಗೆ ಆ ಎನರ್ಜಿ ಬಂದೇ ಬರುತ್ತೆ. ಹನುಮನ ಬಗ್ಗೆ ನಮ್ಗೆಲ್ಲ ಗೊತ್ತಲ್ವಾ, ಎಂತಹ ವಿನಯ, ಎಂತಹ ಭಕ್ತ, ಎಂತಹ ಶ್ರೇಷ್ಠ ಶಕ್ತಿ ಹನುಮ ಅಂತ ಹೇಳಿ. ಪ್ರತಿಯೊಬ್ರು ಆ ಶಕ್ತಿಯ ಅನುಭವನ ಪಡ್ಕೊಳ್ಬಹುದು. ಯಾತಕ್ಕೆ? ಅಂತರ್ಮನ ಒಂದು ಶುದ್ಧತೆಯ ಪ್ರತೀಕ. ಟ್ರೈ ಮಾಡಿ, ಡೀಟೇಲ್ಸ್ ಅನ್ನ ತಗೊಂಡು ಭಾಗವಹಿಸಿ. ನೀವೇ ಹೇಳ್ತೀರಾ, ನೀವೇ ಕಮೆಂಟ್ ಮಾಡ್ತೀರಾ, ಅಥವಾ ನೀವೇ ಆ ಅನುಭವನ ಅವತ್ತಿನ ದಿನನೇ ನೀವು ಹೇಳ್ತೀರಾ, ಸೇರಿದ್ದು ಎಷ್ಟು ಒಳ್ಳೇದಾಯ್ತು ಅಂತ. ಆನ್ಲೈನ್ ಅಲ್ಲೇ ಝೂಮ್ ಲಿಂಕ್ ಅಲ್ಲೇ ಇದನ್ನ ನೀವು ಪಡ್ಕೊಳ್ಬಹುದು. ಎಲ್ಲೇ ಇರಬಹುದು, ಹೇಗೆ ಇರಬಹುದು, ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಪರಮಾತ್ಮ ಮಾಡಿಸ್ತಾರೆ. ಹಾಗೆ ಅಂತರ್ಮನದಲ್ಲಿ ಬೇರೆ ಬೇರೆ ಕಾರ್ಯಗಾರಗಳು ನಡೀತಾ ಇರುತ್ತೆ. ಅದನ್ನೆಲ್ಲವನ್ನ, ಅದರ ಅನುಭವನ ಪಡ್ಕೊಳ್ಬೇಕಂದ್ರೆ ಒಂದು ಹುಣ್ಣಿಮೆ ಧ್ಯಾನವನ್ನ ಭಾಗವಹಿಸಿ ನೋಡಿ. ಪರೀಕ್ಷೆ ಅಂತಾನೆ ತಗೊಳ್ಳಿ. ಅಂತರ್ಮನವನ್ನ ನೀವು ಪರೀಕ್ಷೆ ಮಾಡಿ. ನಿಮ್ನ ನಂಬಿಕೆ ಬರ್ದೇ ಇರಬಹುದು, ಸುಳ್ಳು ಅನ್ಸಬಹುದು, ಆದ್ರೆ ನೀವು ಅದೆಲ್ಲವನ್ನ ಮೀರಿ ಅದರಿಂದ ಈಚೆ ಬರಬೇಕು. ಒಂದು ಪ್ರಯತ್ನವನ್ನ ಮಾಡೋಣ, ಪರೀಕ್ಷೆ ಮಾಡೋಣ ಅಂತಾನೆ ನೀವು ಅಂತರ್ಮನಕ್ಕೆ ಒಂದು ಸಲ ಜಾಯಿನ್ ಆಗಿ ನೋಡಿ. ಅದರ ಒಂದು ಶಕ್ತಿ ಹೇಗೆ ಇರುತ್ತೆ ಸ್ವತಃ ನೀವು ಪಡ್ಕೊಂತೀರಿ. ಅಂತಹ ಶಕ್ತಿ ಬ್ರಹ್ಮಾಂಡದಲ್ಲಿ ಇದೆ ಅನ್ನೋದು ತೋರ್ಸೋದು ಆ ಪರಮೇಶ್ವರಿಯ ಕೃಪೆ ಆಗಿರುತ್ತೆ. ಅದರ ಅನುಭವನ ಪಡ್ಕೊಂಡವ್ರಿಗೆ ನಿಜವಾಗ್ಲೂ ಗೊತ್ತಿರುತ್ತೆ. ಜೊತೆಗೆ ಭಯ, ಖಿನ್ನತೆ, ಆತಂಕ, ಒತ್ತಡ, ಕೋಪ, ನಿರಾಸೆ, ಜಿಗುಪ್ಸೆ, ಏನೆಲ್ಲ ತೊಂದರೆಗಳಿರುತ್ತೋ, ಧೈರ್ಯನೇ ಇರಲ್ವೋ, ಆತ್ಮವಿಶ್ವಾಸ ಇರೋದಿಲ್ವೋ, ಅದೆಲ್ಲ ಕೆಟ್ಟದನ್ನೆಲ್ಲ ದೂರ ಮಾಡಿ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡಿ ಅದ್ಭುತವಾದ ಧೈರ್ಯ ಬರುತ್ತೆ ಈ ಒಂದು ಹನುಮ ಧ್ಯಾನದಿಂದ. ಹಾಗೆ ಮದುವೆ ವಿಳಂಬ ಆಗ್ತಾ ಇದ್ರೆ, ಕುಜ ದೋಷ ಇದ್ರೆ, ಮಂಗಳ ದೋಷ ಇದ್ರೆ, ಶನಿ ಗ್ರಹದ ದೋಷ ಇದ್ರೆ ಅದೆಲ್ಲವೂ ಸಹ ದೂರ ಆಗುತ್ತೆ. ಅಷ್ಟು ಅದ್ಭುತವಾದ ಶಕ್ತಿಯನ್ನ, ಜ್ಞಾನವನ್ನ, ಹಾಗೆ ಒಳ್ಳೆದನ್ನ ಮಾಡ್ತಕ್ಕಂಥದ್ದು ಹನುಮನಿಂದ ಸಾಧ್ಯ. ಹಾಗಾಗಿ ಈ ಹನುಮ ಧ್ಯಾನವನ್ನ ಪರೀಕ್ಷೆ ಅಂತಾನೆ ತಗೊಂಡು ಭಾಗವಹಿಸಿ ನೋಡಿ. ಜೊತೆಗೆ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ, ಮಕ್ಕಳು ಸಹ ಭಯ ಪಡ್ತಾ ಇರ್ತಾರೆ, ದೊಡ್ಡವ್ರಿಗೂ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಅಂತದ್ದೆಲ್ಲವನ್ನು ಸಹ ಈ ಹನುಮ ಧ್ಯಾನ ದೂರ ಮಾಡುತ್ತೆ. ಹೀಗೆ ಯಾವಾಗ್ಲೂ ಒಳ್ಳೆದನ್ನೇ ಕೇಳಿಸ್ಕೊಳ್ತಾ ಇರಿ, ಒಳ್ಳೆದನ್ನೇ ಮಾಡ್ತಾ ಇರಿ, ಒಳ್ಳೆದನ್ನೇ ಮಾಡಿ.